ಭೇಟಿ ನೀಡಬೇಕು ಅಂತೇಳಿ ನಾನು ನನ್ನ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀನಿ. ನಾನೇನು ಸನ್ಮಾನ ಮಾಡಿಸ್ಕೋಬೇಕು ಅಂತಿಲ್ಲ. ನಾನು ಸಚಿವನಾಗಿದ್ದಲ್ಲಿ ಮುಂದೆ ನನಗೇನು ಇದು 3 ವರ್ಷ ಸಚಿವನಾಗಿದ್ದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಅದೇ ಖಾತೆಯಲ್ಲಿ ಮುಂದುವರೆದಿದ್ದೇನೆ. ಹೀಗಾಗಿ ಇದೇನು ಹೊಸತನದಂತಲ್ಲ, ಆದರೂ ಕೂಡ ನನ್ನ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ನಾನು ಬಂದು ಭೇಟಿಯಾಗಿ ಎಲ್ಲ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ತಮ್ಮ ಜೊತೆಗೆ ಇವತ್ತೊಂದು ದಿವಸ ನಾನು ಬರೀಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಇಲ್ಲಿ ಬಂದಿದ್ದೆ. ಈ ಸಂದರ್ಭದಲ್ಲಿ ನನಗೆ ಸನ್ಮಾನವನ್ನು ತುಂಬ ದಿವಸ ತಾವು ಮಾಡಿದ್ದೀರಿ. ನಾನಂತೂ ನಿನ್ನೆ ಭಾಳಷ್ಟು ಜನ ನೋವು ಮಾಡ್ಕೊಂಡಿದ್ದಾರೆ. ನಾನು ಹೇಳಿಬಿಟ್ಟಿದ್ದೆ ಮೊದಲೇ ಪ್ರಕಟಣೆಯಲ್ಲಿ, ನಾನು ಯಾರಿಗೂ ಕೂಡ ಶಾಲು ಮತ್ತು ಹಾರು ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ. ಪುಸ್ತಕ ಕೊಡ್ರಿ, ಆ ಪುಸ್ತಕಗಳನ್ನು ಅಥವಾ ಯಾವುದೇ ಬುಕ್ಗಳನ್ನು ಕೊಟ್ಟರೆ ಅದನ್ನು ನಾನು ತೊಗೋತೀನಿ ಅಂತ ಮಾತಾಡಿದ್ದೀನಿ. ಆ ಪ್ರಕಾರವಾಗಿ ನಿನ್ನೆ ನಾನು ಈ ಸರ್ಕಾರದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಈಗಾಗಲೇ ಅದನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾರ ತುರಾಯಿಯನ್ನು ಮತ್ತು ಶಾಲೆಗಳನ್ನ ನಿರ್ಬಂಧನೆ ಮಾಡಿದೆ. ಈಗ ಅದನ್ನು ಉಳಿದ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮದವರೆಗೂ ನಾನು ಅಟ್ಲೀಸ್ಟ್ ಅದನ್ನು ಹಾರ ಮತ್ತು ಶಾಲೆ ಹಾಕ್ಸ್ಕೋಬಾರ್ದು ಅಂಥೇಳಿ ಆ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆ ಏನಿತ್ತು ಅದನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತೊಂದು ದಿವಸ ಅದನ್ನು ಹೆಚ್ಚಿಗೆ ಇವತ್ತೊಂದು ದಿವಸ ಇದು ಮಾಡಬೇಕು ಅನ್ನೋ ದಿವಸ ಇದನ್ನು ಮಾಡಿದ್ದೀನಿ. ದಯವಿಟ್ಟು ನಿನ್ನೆ ನನಗೆ ಪಾಪ ಅದೆಲ್ಲ ಆಯಿತು, ಅನೇಕ ಮಂದಿ ಹಾರ ಶಾಲ್ ಇಷ್ಟೆಲ್ಲ ಆದ್ಮೇಗೂ ತಂದಿದ್ರು. ಅವ್ರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ ಮತ್ತು ಅವ್ರಿಗೆ ಕ್ಷಮೆನೂ ಕೂಡ ಕೇಳ್ತೀನಿ. ನಾನು ಭಾಳಷ್ಟು ಮಂದಿ ನಾವು 4,000 ರೂಪಾಯಿ ಕೊಟ್ಟು ಹಾರ ತಂದಿದ್ವಿ, MB ಪಾಟ್ರೆ ಹಾಕ್ಸ್ಕೊಂಡಿಲ್ಲ ಅಂತೇಳಿ. ನಾನು ಅದೇ ಹೋಗಿ ಅದನ್ನು ಬಸವಣ್ಣವ್ರ ಮುಂದೆ ಸಿದ್ದೇಶ್ವರ ಅಪ್ಪಗಳಿಗೆ ಅದನ್ನು ಅರ್ಪಣೆ ಮಾಡಿರಿ ಅಂತ ಹೇಳಿದೆ. ನಾನು ಇಷ್ಟಾಗಿ ಮನಸ್ಸಿಗೆ ನೋವಾಗಿದ್ದಾವೆ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ಏನೋ ಒಂದು ನೋಟ್ಬುಕ್ ಕೊಟ್ಟರೆ ಯಾರು ಬಡವರು ಕೊಡಕ್ಕೆ ಕೊಡ್ತೈತೆ, ಒಂದು ಪುಸ್ತಕ ಕೊಟ್ಟರೆ ಲೈಬ್ರರಿಗೆ ಕೊಡಕ್ಕೆ ಕೊಡ್ತಾರೆ. ಪೆನ್ನ ನಿನ್ನೆ ಒಬ್ಬರೇ 10,000 ಪೆನ್ ಕೊಟ್ಟಾರ. ಒಬ್ಬೊಬ್ಬರು ಪಾಪ 1 ಬುಕ್ 2 ಬುಕ್ ಕೊಟ್ಟಾರ ತಮ್ಮ ಸಾಮರ್ಥ್ಯ ಅಂತ. ಅಥವಾ ಏನೂ ಇಲ್ಲಾಂದ್ರೆ ಬಂದಾಗ ಅಭಿನಂದಿಸಿದ್ರು ಕೂಡ ನನಗೆ ಅದು ಭಾಳ ದೊಡ್ಡದು ಅದನ್ನು. ಹೀಗಾಗಿ ಆ ಒಂದು ಪದ್ಧತಿಯನ್ನು ಇವತ್ತೊಂದು ಸಹ ಮಾಡಬೇಕು ಅಂತ. ಯಾಕಂದರೆ ವಿಶೇಷವಾಗಿ ಇನ್ನು ಹಾರ ಹಾಕಿದ್ರೆ ಪಾಪ ಅಟ್ಲದ ಆ ಹೂವನ್ನು ಮಾಡೋವರಿಗೆ, ಉತ್ಪಾದನೆ ಮಾಡೋರಿಗೆ, ಬೆಳೆಯೋರಿಗೆ ಮತ್ತು ಆ ಹೂವು ಮಾಡೋರಿಗೆ ಅಟ್ಲೀಸ್ಟ್ ಅವ್ರಿಗೇ ಫೈದೆ ಆಗ್ತದೆ. ಆ ಶಾಲೆ ಹಾಕ್ತೀವಲ್ಲ, ಎದಕ್ಕೂ ಉಪಯೋಗ ಬರೋಂಗಿಲ್ಲ. ತಪ್ಪಲ್ಲ ಸರ್, ಎದಕ್ಕೂ ಬರೋದಿಲ್ಲ, ಹತ್ಕೊಳಕ್ಕೂ ಬರೋದಿಲ್ಲ, ಮುಖ ಒರೆಸ್ಬೇಕು. ನಾ ಟ್ರಾವೆಲ್ ಕೊಟ್ರೆ ಚಲೋ ಯೂಸ್ರೇ ಆಕೈತಿ. ಆ ಶಾಲೆ ಅಂದ್ರೆ ಏನೂ ಉಪಯೋಗ ಆಗಂಗಿಲ್ಲ. ಏನು ಮಾಡೋದು ತಗೊಂಡು ಡಿಗ್ಗಿ ಬಿದ್ದಾವ ನನ್ನ ಕಡೆ. ಅದಕ್ಕೆ ನಾನು ವಿಚಾರ ಮಾಡಾಕತ್ತೀನಿ, ಶಾಲ್ ಒಂದೇ ನಿರ್ಬಂಧನೆ ಮಾಡಿ ಮತ್ತು ಈಗ ನಾಳೆ ಅಂದಾಳ ಹೂಗಾರ ಎಲ್ಲರೂ ಬಂದು ನನಗೆ ತಕರಾರು ತೆಗಿಬಾರ್ದು. ನೀವು ಓದಿರಿ ಭಾಗವನ್ಗಳಲ್ಲ ಏನು MB ಪಾಟ್ರೆ ಅಂತೇಳಿ. ಅದಕ್ಕೆ ನೋಡೋಣ ಸ್ವಲ್ಪ ಸೂಕ್ತ ಮಾರ್ಪಾಡು ಮಾಡೋಕ್ಕೆ ಶಾಲ್ ಒಂದು ಬಿಟ್ಟು ಹೂ ಕೊಡೋರಿಗೆ ಇದು ಮಾಡಬೇಕು ಚಿಂತನೆ ಮಾಡತ್ತೀನಿ. ಪುಸ್ತಕ ಕೊಡೋದ್ರ ಮತ್ತೆ ಅದು ಹೂ ಕೊಡೋಕ್ಕಿಂತ ಪುಸ್ತಕ ಕೊಡೋದು ಚಲೋ. ಇನ್ನೇನು ಪಾಪ ಆ ಹೂಗಾರ ಏನಾದ್ರು ತಪ್ಪು ಕೊಡ್ತಿತ್ತಂದ್ರೆ MB ಪಾಟ್ರೆ ಹಿಂಗೆ ಮಾಡಿದ್ರೆ ನಮ್ದು ಏನಪ್ಪ ನಮ್ಮ ಒಟ್ಟಿಗೆ ಕಲ್ ಕೊಡತ್ತಿರತ್ತಂದ್ರೆ ಅದು ವಿಚಾರ ಮಾಡೋಣ ಅಂತ ಆತನ ಹೇಳಿ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಂದರೆ ಪಕ್ಷ ಇವತ್ತೊಂದು ದಿವಸ ಮುಖ್ಯ. ಪಕ್ಷ ನಂತರ ಸರ್ಕಾರ. ಇವತ್ತು ಪಕ್ಷ ಇರಿದ್ರೆ ಸರ್ಕಾರಗಳು ಬರೋದಿಲ್ಲ. ಪಕ್ಷದಿಂದ ಇವತ್ತೊಂದು ದಿವಸ ಮುಖ್ಯಮಂತ್ರಿ, ಪಕ್ಷದಿಂದ ಇವತ್ತೊಂದು ದಿವಸ ನಾವು ಮಂತ್ರಿಗಳು, ಶಾಸಕರು. ಅದನ್ನು ನಾವು ಭಾಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾಗಿತ್ತು. ರಾಜವಲ್ಗವರು ಹೇಳಿದರು, ಬಹುಶಃ ನಾನು 91ರ ರಾಜಕೀಯಕ್ಕೆ ಬಂದಮೇಲೆ, ನಮ್ಮ ತಂದೆಯವ್ರ ಇದರ ನಂತರ ನಾನು ಬೈ ಎಲೆಕ್ಷನ್ ಶಾಸಕನಾದ್ಮೇಲೆ ಅನೇಕ ಸಲ ನಾನು ಶಾಸಕನಿರಲಿಲ್ಲ. ಆ ಶಾಸಕನಿಲ್ಲಾರ್ದಾಗ ಕೂಡ ಇವತ್ತು ಬೃಹತ್ ಕಾರ್ಯಕ್ರಮಗಳು ಏನಾದರೂ ಆಗಿದ್ರೆ ಅದನ್ನು ನಾನು ಮಾಡಿದ್ದೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವರು ಬಂದಾಗ, ಏನು ಮೊದಲು ಮಹಿಳಾ ವಿಶ್ವವಿದ್ಯಾಲಯ ಇದು ಬಂದಾಗ ನಾ ಚುನಾವಣೆ ಸೋತಿದ್ದೆ ನಾನು. ಆದರೆ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥವನು 10,000 ಜನ ಕೂಡಿಸಿದವನು ನಾನೇ. ಇವತ್ತು ದಿವಸ ಸ್ವಲ್ಪ ಏನೋ ರಾಜಕಾರಣ ನಡೀತು, ಅದು ಆಯ್ತು ಬಿಡಿ ಅದನ್ನು. ಆದರೆ ಅವತ್ತು ಕೂಡ ನಾನೇ ಜನರು ಸೇರಿಸುವಂಥ ಕೆಲಸ ಮಾಡಿದೆ, ನಿಮ್ಮೆಲ್ಲರ ಜೊತೆ ಕೂಡಿ. ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲರ ಜೊತೆ ಕೂಡಿ. ಅದೇ ರೀತಿ ಇವತ್ತೊಂದು ದಿವಸ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಬಿಜಾಪುರಕ್ಕೆ 2014 ಬಂದ ಸೇಮ್ ದಿವಸ ಇವತ್ತೊಂದು ದಿವಸ ನಾವು ಯಾವುದು 14ರಾಗಲ್ಲ, ಅದೇ ದಿವಸ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವ್ರಿಗಿಂತ ದೊಡ್ಡ ಫಂಕ್ಷನ್ ಇವತ್ತು ದಿವಸ ನಾವು ಮಾಡಿದ್ವಿ. ಯಾಕಂದ್ರೆ ನಮ್ಮ ಪಕ್ಷವನ್ನು ನಾವು ಜೀವಂತ ಇಡಬೇಕು. ಆಮೇಲೆ ಎಷ್ಟೋ ಸಲ ಅನೇಕ ಜಿಲ್ಲಾ ಪಂಚಾಯತ್ಗಳು ತಗೊಳ್ಳಿ, ನಾನು ಅಧಿಕಾರನಾಗ ಇರಲಾರ್ದಾಗ ಕೂಡ ಜಿಲ್ಲಾ ಪಂಚಾಯತ್ಗಳು ನಮ್ಮಲ್ಲಿ ಮೆಜಾರಿಟಿ ತೊಗೊಂಡ್ಬರುವಂಥದ್ದಾಗಲಿ, ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಏನಾದರೂ ಮಾಡಿ ಇವತ್ತು ದಿವಸ ನಮ್ಮ ಅವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ. ತನು ಮನ ಧನದಿಂದ ನಾನು ಖರ್ಚು ಮಾಡಿದ್ದೀನಿ. ಅದ್ರಾಗ ಪರ್ಸಪ್ಪಣ್ಣ ತೇಲಿ ಇರ್ಬೋದು, ನಮ್ಮ ಕಳ್ಳಿ ಮನೆ ಇರ್ಬೋದು, ಇನ್ನೊಬ್ಬ ಯಾರಿದ್ದಲ್ಲಪ್ಪ ಮುದ್ದೆ ಬಡ್ದ ಹುಡುಗ
ಸಿದ್ದಣ್ಣ ಮೇಟಿ ಇರ್ಬೋದು, ಹಿಂಗೆ ಎಲ್ಲರಿಗೂ, ಮತ್ತು ಕಾರ್ಪೊರೇಷನ್ ಕೂಡ ನಮ್ಮ ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಸಜ್ಜಾದೆ ಮುಸ್ರಿ ಹಿಡ್ಕೊಂಡು ಎಲ್ಲರನ್ನು ಪಕ್ಷಿ ಹಿಡ್ಕೊಂಡು ಎಲ್ಲರೂ ನಾವು ತುರುಸು ಮಾಡಿದ್ವಿ ಬಂದಿದ್ದೀವಿ. ಸಾಧ್ಯಷ್ಟು ಮಟ್ಟಿಗೆ ತುರುಸ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ನಾವು ಮೆಜಾರಿಟಿ ಇರ್ಲಾರ್ದಾಗ ಬಡ್ದಾಡೋದು ಭಾಳ ಕಷ್ಟ ಆಗ್ತದೆ. ಮೆಜಾರಿಟಿ ಬರೋಂಗೆ ನಾವು ಮಾಡಬೇಕು ಇವತ್ತೊಂದು ದಿವಸ. ಆ ಕೆಲಸ ಈಗ ನಾಳೆ ಒಂದು ತುಟ್ಲೆ ನಮಗೆ ಚುನಾವಣೆ ಬರ್ತಾವೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ. ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸ್ಥಾನಮಾನ ಮಾಡೋ ಮೂಲಕ ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದಾಗಬೇಕು. ಅವ್ರಿಗೂ ಕೂಡ ಅಧಿಕಾರ ಇವತ್ತೊಂದು ಸಹ ಕೊಡುವಂಥ ಕೆಲಸ ನಮ್ಮಲ್ಲಿ ಆಗಬೇಕು. ಮತ್ತು ಈಗಾಗಲೇ ಸರ್ಕಾರ ಇದೆ, ಎಲ್ಲರಿಗೂ ಕೂಡ ಏನಾಗ್ತದೆ, ಒಂದೊಂದು ಜಿಲ್ಲೆಗೆ 1-2 ಪೋಸ್ಟ್ ಬರ್ತಾವೆ. ಎಲ್ಲ ನಮ್ಮ ಜಿಲ್ಲೆ ಒಂದೊಂದು ಜಿಲ್ಲೆಯಾಗ 100 ಮಂದಿ ನಾವು ಅದೀವಿ, ಎಲ್ಲರೂ ಅದಾರ. ಅದು ಆಗಿರೋರ್ಗಿಂತ ಹೆಚ್ಚಿಗಾರರು ಕೂಡ ಇದ್ದಾರೆ, ಅದನ್ನು ಕೂಡ ನಾನು ಒಪ್ತೀನಿ. ಹೀಗಾಗಿ ಭಾಳ ಕಷ್ಟಕರ ಸಾಧ್ಯ ಇವತ್ತೊಂದು ದಿವಸ. ಅದಾಗಿನೂ ಕೂಡ ಈ ಶಕ್ತಿ ಮೀರಿ ಇವತ್ತೊಂದು ದಿವಸ ಆ ಒಂದು ವಿನಂತಿಯನ್ನು ನಮ್ಮ ಮಲ್ಲಿಕಾರ್ಜುನ ಲೋಣಿಯವರು ಮಾಡಿದ್ದಾರೆ. ಆ ಲೋಣಿ ಅವರು ಇದಕ್ಕೆ ನಾನು ಸ್ಪಂದನೆ ಮಾಡಿ ಇವತ್ತು ಕಾರ್ಯಕರ್ತರಿಗೆ ಹೆಚ್ಚಿಗೆ ನಮ್ಮ ನಿಗಮ ಮಂಡಳಿಗಳಲ್ಲಿ ಮತ್ತು ಇದರಲ್ಲಿ ಒಂದು ಪ್ರಯತ್ನವನ್ನು ಸಹ ಮಾಡ್ತೀನಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ವಿಜಯಪುರ ಜಿಲ್ಲೆಗೆ 14,000 ಇವತ್ತೊಂದು ದಿವಸ ಕೋಟಿ ರೂಪಾಯಿ ಯೋಜನೆಗಳು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಸಾಹೇಬರು ನನಗೆ ಎಂದೂ ಕೂಡ ಯಾಕಪ್ಪ ಇಷ್ಟು ದುಡ್ಡು ನೀವು ಒಯ್ತಿ ಅಂತ ಕೇಳಿಲ್ಲ. ಒಂದು ಕ್ಯಾಬಿನೆಟ್ನಾಗಂತೂ ನಾವು ಬರೀ ತುರ್ಚಿ ಬಬಲೇಶ್ವರ 3,600 ಕೋಟಿ ರೂಪಾಯಿ ತೊಗೊಂಡು. ಅವತ್ತು ನನಗೆ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗೂ ಜಲಸಂಪನ್ನ ಸರ್ ಇದೇನು ಆಗಂಗಿಲ್ಲ ವಿಚಾರ ಮಾಡಿರಿ ಅಂದರು. ಆಗಂಗಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟಿರ್ತೀನಿ. ಆದರೆ ಕ್ಯಾಬಿನೆಟ್ನಾಗ ಆಗಿದ್ದೇನಂದ್ರೆ ನಾನು ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡಿದ್ರು 3,000 ಯಾರು ಎಲ್ಲರನ್ನ ಯಾರ್ಯಾರು ಕ್ಯಾಬಿನೆಟ್ ಉಳಿದ ಮೆಂಬರ್ಗಳು ಜಗ ತೆಗಿತಾರ ತಗೊಂಡಿದ್ದು ನಾನು. ನಿಮ್ಮ ಜಿಲ್ಲೆಗೆ ನೀವೆಲ್ಲ ಇಷ್ಟೆಲ್ಲ ದುಡ್ಡು ಒಯ್ತಿದ್ದೀರಿ ಅಂಥೇಳಿ ಯಾರೂ ಕೂಡ ಮಾತಾಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಯ್ತೀವಿ ವೈಪ ಎಂ ಬಿ ಪಾಟೀಲ್ ಅವರ ಔದಾರ್ಯತೆ ಇವತ್ತೊಂದು ದಿವಸ ನಾವು ಇವತ್ತು ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ನೀರಾವರಿ ಮಾಡಿದ್ದೀವಿ. ಇನ್ನೊಂದು ಹಂತ ನಮ್ಮ ಆಲ್ಮಟ್ಟಿ ಅಣೆಕಟ್ಟು ಹೆಚ್ಚಿಗೆ ಆಗಬೇಕು, ಎತ್ತರ 519, 520 ಆಗಬೇಕು. ತನ್ಮೂಲಕ ಹೊಲಗಳಿಗೆ ನೀರು ಕೊಡುವಂಥದ್ದು ಆಗಬೇಕು. ಯಾಕಂದ್ರೆ ನಮ್ದು ಏನೋ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಈಗೇನು ಕೆಲಸ ಮಾಡಿದ್ದು ಗೆಜೆಟ್ ನೋಟಿಫಿಕೇಶನ್ಗೆ ಪೂರ್ವವಾಗಿ ನಾವು ಮಾಡಿದ್ದೀವಿ. ಅದ ನಂತರ ಆಗಬೇಕಾಗಿದ್ದ ಕೆಲಸ ಇದು. ಇನ್ನೂ ನೋಟಿಫಿಕೇಶನ್ ಇನ್ನು ಮೇಲೆ ಆಗಬೇಕಾಗಿದ್ದ ಕೆಲಸ ನಾವು ಮೊದಲೇ ಮಾಡಿದ್ದೀವಿ, ಪ್ರಯರ್ ಆ್ಯಕ್ಷನ್. ಹೀಗಾಗಿ ಒಂದು ಹಂತಕ್ಕೆ ನಾವು ಇವತ್ತೊಂದು ದಿವಸ ಈ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಬೊಕ್ಷಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇಂಡಸ್ಟ್ರೀಸ್ ಮಂತ್ರಿಯಾಗಿಯೂ ಕೂಡ ನಾನು ಪ್ರತಿ ಮೀಟಿಂಗ್ ಏನಾರ ಮಾಡಬೇಕಪ್ಪ. ಯಾಕಂದರೆ ಇಂಡಸ್ಟ್ರೀಸ್ ತರೋದು ಭಾಳ ಕಷ್ಟಕರ ಕೆಲಸ. ನೀರು ತಂದಿದ್ದು ನಾವು ಸರಳ ಆಯಿತು, ಆದರೆ ಇಂಡಸ್ಟ್ರಿ ತರೋದು ಭಾಳ ಕಷ್ಟ. ಅವರೆಲ್ಲ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ, ಬರೀ ಬಿಜಾಪುರಕ್ಕೆ ಬರೀ ಅಂದ್ರೆ ಇಲ್ರಿ ಬೆಂಗಳೂರು ಕೊಡ್ರಿ ಇಲ್ಲ, ನಾವು ಹೈದರಾಬಾದ್ಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಪೂನಾಕ್ಕೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ ಅಂತ ಅನ್ಸಿಸ್ತಾರೆ ನಮ್ಮನ್ನು. ಹೀಗಾಗಿ ಆದರೂ ಕೂಡ ನಾವು ಪ್ರಯತ್ನ ನಡೆದದು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ನಂತರ ನಾವು 500 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಭಾಳ ದೊಡ್ಡ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿ 2ನೇ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕ ಹಾಕ್ಬೇಕಂತ ಬಂದಾಗ ನಾವು ಬಿಜಾಪುರ ಮಾಡಬೇಕು. ನಾನೇ ಅದನ್ನು ಬೆಳೆಸಿದ್ದೀನಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್. ನಮ್ಮದು ಸ್ವಾರ್ಥನೂ ಇರುವುದಲ್ಲ, ಮತ್ತು ಅದಕ್ಕೆ ನಮ್ಗೆ ಇಟ್ಟಂಗಾಗ ಒಂದು ಸುಮಾರು 1000 ಮಂದಿ ಉದ್ಯೋಗ ಸಿಗ್ತದೆ. ಕ್ಯಾಂಪಕೋಲ ಒಂದು 1200 ಜನರಿಗೆ ಉದ್ಯೋಗ ಕೊಡ್ತಾರೆ. ಸುಜಲಾ ಒಬ್ಬರು ಬರ್ತಾ ಇದ್ದಾರೆ, ಅವರು ಒಂದು 2,000 ಮಂದಿಗೆ ಉದ್ಯೋಗ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಇವರು ವಿಟೇರ ಅಂಥೇಳಿ ಎಲ್ಲ ಈ ತೊಗರಿ ಎಲ್ಲ ಇದು ಮಾಡ್ಕೊಂಡು ಫುಡ್ ಪ್ರೊಸೆಸಿಂಗಿದೆ, ಅವರನ್ನು 300 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಉದ್ಯೋಗ ಕೊಡೋಕ್ಕೆ ಜಾಸ್ತಿ ಅವರು ಈ ಪಲ್ಸಸ್ಸನ್ನು ಬೆಳೆ ಕಾಳುಗಳನ್ನು ಖರೀದಿ ಮಾಡೋದ್ರಿಂದ ನಮ್ಮ ರೈತರಿಗೆ ಶಕ್ತಿ ಬರುವಂಥದ್ದಾಗ್ತದೆ. ಹೀಗೆ ಮಾಡಿದರೆ ನನ್ನ ಅವಧಿಯಲ್ಲಿ 2 ವರ್ಷನಾಗ ಒಂದು 10ನೇ ಫ್ಯಾಕ್ಟ್ರಿ ಇವತ್ತೊಂದು ದಿವಸ, ಒಂದು 10 ಫ್ಯಾಕ್ಟ್ರಿಯರೇ ಇವತ್ತೊಂದು ದಿವಸ ನಾನೇನು ದೇವರಲ್ಲಿ ಎಲ್ಲವನ್ನೂ ಮಾಡ್ತೀನಿ ಸುಳ್ಳಾಡುವಂಥದ್ದಲ್ಲ, 10 ಫ್ಯಾಕ್ಟ್ರಿಯರೇ ಇಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರಯತ್ನವನ್ನು ದಿವಸ ಮಾಡಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಕಾರ್ಯಾಲಯ ಇದು ದೇವಸ್ಥಾನ ಇದ್ದಂಗೆ, ಇದು ಗುಡಿ ಇದ್ದಂಗೆ. ನೀವೆಲ್ಲ ಪಕ್ಷದ ಕಾರ್ಯಕರ್ತರು, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ತಂದು ದಿವಸ ಆ ದೇವರ ಗುಡಿಯಲ್ಲಿ ತುಂಬ ನೀವು ಭಾಗ, ನೀವೇ ದೇವರಿದ್ದಂಗೆ ನಮ್ಗೆ. ಅದನ್ನು ನಾವು ತಿಳ್ಕೊಂಡು ಒಂದು ದಿವಸ ನಾವು ಕೆಲಸ ಮಾಡಬೇಕು. 28ರ ಚುನಾವಣೆ ಬರ್ತದೆ. 28ರ ಚುನಾವಣೆಯಲ್ಲಿ ನಾವು 2000 ಹಿಂದೆ 23ರಲ್ಲಿ ನಾವು 136 ಸೀಟನ್ನು ಪಡ್ಕೊಂಡಿದ್ವಿ. 28ರಲ್ಲಿ ನಾವು ಕನಿಷ್ಠ ಪಕ್ಷ 150 ಸೀಟನ್ನು ಪಡ್ಕೊಳ್ಬೇಕು. ತದನಂತರ ವಿಜಯಪುರ ಜಿಲ್ಲೆಯಲ್ಲಿ 8ಕ್ಕೆ 8 6 ಜನ ಶಾಸಕರಿದ್ದೀವಿ. ನಗರದ ಶಾಸಕರನ್ನ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಮಾಡಲಿಕ್ಕೆ ಬೇಕು ಅನ್ನೋ ಮಾತನ್ನು ತಿಳಿಸೋಕೊಡ್ಬೇಕು. ಜೊತೆಗೆ ದೇವರಪುರಿಯಲ್ಲಿ ಇವತ್ತು ನಮ್ಮ ಶಾಸಕರಿಲ್ಲ.
ಕರ್ನಾಟಕದಿಂದ ಅಲ್ಲಿ ನಮ್ಮ ಶಾಸಕರಿದ್ದಂಥವ್ರು ಬೇರೆ ಪಕ್ಷಕ್ಕೆ ಹೋಗಿದ್ರೆ ನಮ್ಮಲ್ಲಿ ದೇವರಪುರಿಗೆ ಹೊಡೆತ ಬಿದ್ದಿದೆ. ದೇವರಪುರಿಗೂ ಕೂಡ ಆ ಕ್ಷೇತ್ರ ಗೆಲ್ಲ ಉಳಿದ ಕ್ಷೇತ್ರದಾಗೆಲ್ಲ MLAs ಇದ್ದಾರೆ, ಅವ್ರು ತಮ್ಮ ಕಾಳಜಿ ತಗೋತಾರೆ. ಆದರೆ ಈ 2 ಮತಕ್ಷೇತ್ರಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಪುರಿಗೆ ಮತ್ತು ನಗರ ಎರಡನ್ನೂ ಕೂಡ ಗೆಲ್ಲಬೇಕು. 2029 ಪಾರ್ಲಿಮೆಂಟ್ ಸೀಟ್ ಅದನ್ನು ಕೂಡ ನಾವು ಗೆಲ್ಲಬೇಕು. ಗೆಲ್ಲುವ ಮುಖಾಂತರ ಇವತ್ತು ರಾಜ್ಯದಲ್ಲಿ 20 ಸೀಟ್ ತಂದು ಕೊಡೋ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡುವಂಥ ಸಂಕಲ್ಪದಿಂದ ಇವತ್ತು ನಾವು ಮುನ್ನಡೆಯಬೇಕಾಗಿದೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಇವತ್ತು ಇನ್ನೊಂದು ವಿಚಾರಗಳನ್ನು ಹೇಳಿದೆ. SIR ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾದ್ರೆ ವಿಶೇಷವಾಗಿ ನಗರದಲ್ಲಿ. ಯಾಕಂದ್ರೆ ಹೋದ ಸಲ ನಗರದಲ್ಲಿ ನನಗನ್ಸ್ಮಟ್ಟಿಗೆ ನಮ್ಮ ಹಮೀದ್ ಮುಷ್ರಿಫ್ ಅವರು ಇಲ್ಲ, ಅವ್ರದ್ದು ಖಾಜಿಗೆ ಹೋಗಿದ್ದಾರೆ. ಇಲ್ಲಿ 16,000 ವೋಟುಗಳನ್ನ ಬೇರೆ ಬೇರೆ ಕಡೆ ತಂದು ಹಾಕ್ಸುವಂಥ ಕೆಲಸ ಆಗಿದೆ. ಭಾಳಷ್ಟು ಮ್ಯಾನಿಪುಲೇಷನ್. ಈ BJP ಅವರು ಏನಿದಾರಲ್ಲ ಇದ್ರಾಗ ಎಕ್ಸ್ಪರ್ಟ್ ಅವ್ರು ಚುನಾವಣೆ ಇದ್ರಾಗ ಬೇರೆ ಮತಕ್ಷೇತ್ರದಿಂದ ಬೇರೆ ಬೇರೆ ಕಡೆ ತಂದು 16,000 ಮತಗಳನ್ನ ಇಲ್ಲಿ ತಂದು ಹಾಕಿದಂಥದ್ದು ಕೂಡ ಇವತ್ತು ಹಮೀದ್ ಮುಷ್ರಿಫ್ ಅವ್ರಿಗೆ ಆ ಅನುಭವ ತುಂಬಿಸ್ತದೆ. ಹೀಗಾಗಿ ನಾವು ಭಾಳ ಜಾಗರೂಕತೆಯಿಂದ SIR ಏನಿದೆಯಲ್ಲ ಈ SIRನಲ್ಲಿ ಏನು ಮಾಡ್ತಾರೆ, ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ. ಕಲ್ಕತ್ತಾದಲ್ಲಿ ಎಲ್ಲ ಕಡೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಇದ್ದಾರೆ, ಬಡವರು, ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಸ್ಲಮ್ಗಳಿಗೆ ಅಂತಲ್ಲಿ ಇವತ್ತು ಸಹ ಇವರು ಟಾರ್ಗೆಟ್ ಮಾಡಿ ನಮ್ಮ ವೋಟ್ಗಳನ್ನ ಕಟ್ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಶಾಸಕನಾಗ ಆರಿಸಿ ಬರೋದು ಎಷ್ಟೊಂದು ಒಂದು 5,000 10,000 ಒಂದು 10,000 ವೋಟ್ ಕಟ್ ಆತಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗಿಬಿಡ್ತದೆ. ಕಪಲ್ ತುಂಬ ಜಾದ ಏಕರ್ನ ಅದನ್ನು ಹೆಚ್ಚಿಗೆ ನೀವು ಎಲ್ಲ ಕೂಡ ಇದು ಮಾಡಬೇಕು, ನಾವು ಇದು ಮಾಡ್ತೀವಿ. ತನ್ನ ಮೂಲಕ SIRನಲ್ಲಿ ಈ ರೀತಿ ಯಾವುದೇ ಒಬ್ಬ ಬಡವನ, ಯಾವುದೇ ಒಬ್ಬ ಸ್ಲಮ್ನಲ್ಲಿರುವಂಥದ್ದು, ಯಾವುದೇ ಒಬ್ಬ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದವರು ವೋಟನ್ನು ನ್ಯಾಯಯುತವಾದದ್ರ ಇವತ್ತು ತೆಗೆದು ಹಾಕುವಂಥದ್ದು ಹಾಕಬಾರ್ದು. ಮತ್ತು ಬೋಗಸ್ ವೋಟ್ಸ್ ಬಂದು ನಮ್ಮಲ್ಲಿ ಶೇರ್ ಅಂತ ಹಾಕ್ಬೇಕು, ಅದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎರಡೂ ಕೆಲಸಗಳನ್ನ ಮಾಡೋ ಕೆಲಸದಲ್ಲಿ ನಾವು ಮಾಡೋಣ ನಮ್ಮ ಮಾತನ್ನು ಹೇಳಿ ಇವತ್ತು ತಾವು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾನು ಈ ಪೆಂಡಲ್ ಗಂಟಲ್ ಹಾಕ್ತಾರಂತ ನನಗೆ ಗೊತ್ತಿರೋದಿಲ್ಲ. ನಾವು ಬರೀ ಭೇಟಿ ಕೊಡ್ತೀನಿ, ಒಳಗೆ ಕುತ್ಕೊಂಡು ಮಾತಾಡಿ ಹೋಗ್ಕೊಂಡು ನಾನು ಮಾಡಿದ್ದೀನಿ. ಆದರೆ ಮಲ್ಲಿಕಾರ್ಜುನ ಲೋಣಿ ಅವರು ಅವರೆಲ್ಲ ನೀವೆಲ್ಲ ಕಾಂಗ್ರೆಸ್ ಪಕ್ಷದೆಲ್ಲರೂ ಕುಡ್ಕೊಂಡು ಇವತ್ತು ಶಾಮೀನ ಹಾಕಿ ನನಗೂ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ನಾವು ನೆನೆಸ್ಬೇಕಾಗ್ತದೆ. ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಬಡವರ ಪರವಾಗಿ, ರೈತರ ಪರವಾಗಿ ಕಾರ್ಯ ಮಾಡಿದಂಥವ್ರು, ಅನ್ನ ಕೊಟ್ಟಂಥವ್ರು, ಅನ್ನರಮಯ್ಯ ಅಂತ. ಇವತ್ತು ನಾ ಈ ಸಂದರ್ಭದಲ್ಲಿ ನನಗೆ 13 ರಿಂದ 18 ನನಗೆ ಸಚಿವನಾಗಿ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದ ಲೋಕಸಭೆ ನಾಯಕರು, ನಮ್ಮ ಭವಿಷ್ಯದ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ AICC ಪ್ರಧಾನ ಕಾರ್ಯದರ್ಶಿಗಳಂಥ ಶ್ರೀ KC ವೇಣುಗೋಪಾಲ್ ಅವರು, ಅದೇ ರೀತಿ ಇನ್ನೊಬ್ಬರು AICC ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಅವರು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಈಗಿನ ನಮ್ಮ ಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರು, ನನಗೆಲ್ಲರೂ ಕೂಡ ನನಗೆ ಇವತ್ತು ನನ್ನ ಮೇಲೆ ಒಂದು ವಿಶ್ವಾಸವಿಟ್ಟು ನನಗೆ ಮತ್ತೆ ಅದೇ ಬೃಹತ್ ಕೈಗಾರಿಕೆ ಇಲಾಖೆನೇ, ಯಾಕಂದರೆ ನಾನು ಈಗಾಗಲೇ ಸಾಕಷ್ಟು ಕೆಲಸ ಮುಂದುವರಿಬೇಕು ಅಂತ ತಿಳ್ಕೊಂಡು ಇವತ್ತು ಆ ಹೂಡಿಕೆಗಳನ್ನ ಇದು ಮಾಡುವಂಥದ್ದು, ಮತ್ತೆ ಹೊಸಬಾದವ್ರಿಗೆ ಮತ್ತೆ ಸಮಯ ತಗೊಳ್ತದೆ, ಅದು 1 ವರ್ಷ ಕಾಲ ತಗೋತದೆ, ಮುಂದೆ ಚುನಾವಣೆ ಬಂದ್ಬಿಡ್ತವೆ. ಹೀಗಾಗಿ ಮುಂದುವರಿಕೆ ಇರಲಿ ಅಂತೇಳಿ ಇವತ್ತು ನನಗೆ ಬೃಹತ್ ಕೈಗಾರಿಕೆ ಇವತ್ತೊಂದು ಸಚಿವನಾಗಿ ಇವತ್ತೊಂದು ಮುಂದುವರ್ಸಿದ್ದ. ನಿಮ್ಮೆಲ್ಲರ ಆಶೆ ನನಗೆ ಗೊತ್ತದ, ಭಾಳ ಸಲ ನಾವು ಹಳ್ಳಿಯಾಗ ಹೋದಾಗ ನೀರಾವರಿನೇ ಆಗಬೇಕಾಗೈತೆ ರೀ ನೀವು ಅಂತ ಹೇಳಿ. ಆದರೆ ಇವತ್ತೊಂದು ಇಲ್ಲಿ ನಾನು ನೀರಾವರಿ 5 ವರ್ಷ ಕೆಲಸ ಮಾಡಿದ್ವಿ, ಇಲ್ಲಿ ನಾನು ಮುಂದುವರೆದ ಕೆಲಸ ಆಗ್ಬೇಕು. ಈಗ 50% ಮಾಡಿ ಇನ್ನೊಂದು 30-40% ಹೋದ್ರೆ ಒಂದು 80-90% ಕೆಲಸ ನಮ್ಮ ಅವಧಿಯಲ್ಲಿ ಇವತ್ತು. ಯಾಕಂದ್ರೆ ಅದು 100 ಆಗ್ತದಂತ ಯಾರಿಗೂ ಹೇಳೋಕ್ಕಾಗಂಗಿಲ್ಲ, ಅದು ದೇವ್ರಿಗೆ ಮಾತ್ರ ಸಾಧ್ಯ ಅಲ್ಲ, ಮನುಷ್ಯರಿಗೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಮತ್ತೊಮ್ಮೆ ನಮ್ಮ ಪಕ್ಷದ ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಶ್ರೀ ರಾಹುಲ್ ಗಾಂಧಿ ಅವರಿಗೆ, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಯಾಕೆ ಸಿದ್ದರಾಮಯ್ಯನವ್ರು ಬಿಟ್ಟು ನಾವು ರಾಜಕೀಯ ಮಾಡಲಿಕ್ಕಾಗದ ಕರ್ನಾಟಕದಲ್ಲಿ. ಮುಂದಿನ 2028ರಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯಾಗಿ AICC ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಗೆ ಹೋದಾಗ ಮಾತ್ರ ನಾವು ಚುನಾವಣೆಯನ್ನು ಗೆಲ್ತೀವಿ. ಅದನ್ನು DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಇವತ್ತು ದಿವಸ ನಾವು ಅವ್ರು ಮುಂದೆ ಮಾಡಿಕೊಡೇ ನಾವು ಚುನಾವಣೆಗೆ ಹೋಗ್ತೀವಿ ಅಂತೇಳಿ. ಅದಕ್ಕೆ ಯತೀಂದ್ರ ಅವ್ರಿಗೂ ನಾನು ಹೇಳಿದ್ದೀನಿ, ಈಗ ನೀವು ತಂದೆಯವರ ಸ್ಥಾನವನ್ನು ಪಡ್ಕೊಂಡು ಆ ಒಂದು ಅಹಿಂದ ಮತಗಳು ವಿಶೇಷವಾಗಿ ಅದನ್ನು ನೀವು ಗಟ್ಟಿಯಾಗಿ ಇಟ್ಕೋಬೇಕು, ಆ ದಿಶೆಯಲ್ಲಿ ನೀವು ಎಲ್ಲ ಕಡೆ ಅಡ್ಡಾಡಬೇಕು ಅಂತೇಳಿ ನಾನು ಅವ್ರಿಗೂ ಕೂಡ ನಾನೀಗ ಕಿವಿ ಮಾತನ್ನು ಇವತ್ತು ಸಹ ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲರಿಗೂ ಕೂಡ ನಾನು ಇವತ್ತು ಸಹ ಇವತ್ತು ಮುಖ್ಯಮಂತ್ರಿಗಳಿಗೆ
ಮತ್ತು ಸಿದ್ದರಾಮಯ್ಯನವ್ರಿಗೆ SSC ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಸಾಹೇಬ್ರಿಗೆ, ಸುರ್ಜೇವಾಲಾ ಸಾಹೇಬ್ರಿಗೆ ಮತ್ತು ಬಹುಮುಖ್ಯವಾಗಿ ರಾಜ್ಯದ ಜನತೆ, ವಿಜಯಪುರ ಜಿಲ್ಲೆಯ ಜನತೆ, ನನ್ನ ಮತಕ್ಷೇತ್ರದ ಜನತೆಗೂ ಕೂಡ, ಯಾಕಂದ್ರೆ ಅವ್ರು ನನ್ನ ಶಾಸಕ ಮಾಡಲಿಕ್ಕೆ ನಾನು ನಾಯಕ ಇವತ್ತು ಹೊಸಲ್ಲಿ ಮಂತ್ರಿ ಆಗ್ತೀನಿ. ಎಲ್ಲವನ್ನ ತಿಳ್ಕೊಂಡು ಇವತ್ತೊಂದು ದಿವಸ ಪಕ್ಷದ ಕಾರ್ಯಕರ್ತರು ನೀವು ನಮ್ಮ ಬೆನ್ನೆಲುಬು. ಇವತ್ತೊಂದು ದಿವಸ ನೀವು ನಮ್ಮ ಬೆನ್ನೆಲುಬು, ನಿಮ್ಮನ್ನು ಬಿಟ್ಟರೆ ನಾವಿಲ್ಲ. ಆ ದಿಶೆಯಲ್ಲಿ ನಿಮಗೆ ಶಕ್ತಿ ತುಂಬುವಂಥದ್ದು ಭಾಳ ಕಷ್ಟ ಸಾಧ್ಯ ಇದ್ದರೂ ಕೂಡ ಶಕ್ತಿ ಮೀರಿ ಆದಷ್ಟು ಹೆಚ್ಚಿಗೆ ಇವತ್ತೊಂದು ದಿವಸ ಶಕ್ತಿಯನ್ನು ತುಂಬುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತೊಂದು ದಿವಸ ನಾನು ಕಾಂಗ್ರೆಸ್ ಆಫ್ ಕಚೇರಿಗೆ ಭೇಟಿ ಕೊಟ್ಟು ತಾವೇನು ನನಗೆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ಹೊರಮೆತ್ತಿ ನಮಸ್ಕಾರ.